ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು 2 ಸ್ಟೆಪ್ನಲ್ಲಿ ಹಾಕುವಂಥ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಪ್ರೀವಿಯಸ್ ವೀಡಿಯೋಲಿ ನಾನು ಇದನ್ನು ತೋರಿಸಿದ್ದೆ, ಬಟ್ ಸ್ಯಾಂಪಲ್ ಪೀಸ್ ಹಾಕಿ ತೋರಿಸಿದ್ದೆ. ಅದನ್ನು ಸ್ಯಾರಿಗೆ ಹಾಕಿ ಸ್ಯಾಂಪಲ್ ಪೀಸ್ನ ಕಸ್ಟಮರಿಗೆ ತೋರಿಸಿದ್ದಕ್ಕೆ ಇಷ್ಟ ಬಂದು ಇದನ್ನು ಹಾಕ್ಕೊಡಿ ಅಂತ ಹೇಳಿದರು. ಈ ಡಿಸೈನ್ ನಾನು ಹಾಕ್ಕೊಡ್ತಾ ಇದ್ದೀನಿ. ಪವರ್ ಪ್ರಾಬ್ಲಮ್ ಇರೋದ್ರಿಂದ ಅವಾಗವಾಗ ಸ್ವಲ್ಪ ಈ ಥರ ಆಗುತ್ತೆ, ಏನು ಇದು ಮಾಡ್ಕೋಬೇಡಿ. ಇದು ಬಂದು ಮೆರೂನ್ ಕಲರ್ ಸ್ಯಾರಿಗೆ ಒಂಥರ ರಾಮ ಗ್ರೀನ್ ಕಲರ್ನಲ್ಲಿ ಬಾರ್ಡರ್ ಲೈನ್ ಬಂದಿದೆ. ತುಂಬ ಚೆನ್ನಾಗಿದೆ ಸೀರೆ. ಈ ಥರ ವೀಡಿಯೋಲಿ ನೋಡೋದಕ್ಕೆ ಸ್ವಲ್ಪ ಕಲರ್ ನೋಡಿ ಲೈಟ್ ಬಂದಾಗ ಈ ಥರ ಡಿಮ್ ಆಗುತ್ತೆ. ಮಿಕ್ಕದಲ್ಲಿ ಮಾಮೂಲಿ ಯಾವ ಥರ ಕಲರ್ ಕಾಣುತ್ತೆ ಅದೇ ಥರ ಮೆರೂನ್ ಕಲರ್ ಕಾಣುತ್ತೆ. ಇಲ್ಲಿ ನಾನು 6 ಎಳೆ ದಾರನ ಪೋಣಿಸಿ ರೆಡಿ ಅಂದರೆ ಸುತ್ತಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 6 ಎಳೆ ದಾರನ ಕೈಗೆ ಸುತ್ತಕೊಂಡು ಲೆಫ್ಟ್ ಹ್ಯಾಂಡ್ನಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಫಸ್ಟಿಗೆ ನಾವು ಬೇಸ್ ಲೈನ್ ಹಾಕ್ತೀವಿ. ಇಲ್ಲಿ ಬೇಸ್ ಲೈನ್ ಹಾಕ್ತೀವಿ ನೋಡಿ. ಪವರ್ ಪ್ರಾಬ್ಲಮ್ ಇರೋದ್ರಿಂದ ಈ ಥರ ಆಗ್ತಾಯಿದೆ. ಫಸ್ಟಿಗೆ ಲಾಕ್ ಪಕ್ಕ ಇನ್ನೊಂದು ಎಕ್ಸ್ಟ್ರಾ ಒಂದು ಲಾಕ್ ಹಾಕ್ತೀನಿ. ಲಾಕ್ ಹಾಕಿದ ಮೇಲೆ ಈಗ ಇಲ್ಲಿ ಚೈನ್ಗಳನ್ನ ಹಾಕಬೇಕು. 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 5 ಚೈನ್, 6 ಚೈನ್. 6 ಚೈನ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಈಗ ನೋಡಿ 6 ಚೈನ್ ಹಾಕಿ ಲಾಕ್ ಆದಮೇಲೆ ಸ್ವಲ್ಪ ದಾರ ಮೇಲೆ ಎತ್ಕೊಳ್ತೀನಿ. ನಾನು ಇವಾಗ ಸ್ವಲ್ಪ ದಾರ ಮೇಲೆ ಎತ್ಕೊಂಡ್ಬಿಟ್ಟು ಒಂದು ಬೀಡನ್ನ ಆ್ಯಡ್ ಮಾಡ್ತೀನಿ. ಪವರ್ ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ ಈ ಥರ ಆಯಿತು. ಮತ್ತು ಇವಾಗ 6 ಚೈನ್ ಹಾಕ್ತೀನಿ. ಮತ್ತೆ 6 ಚೈನ್ ಹಾಕಿ ಇಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಡೈರೆಕ್ಟಾಗಿ ಲಾಕ್ ಮಾಡ್ತೀನಿ. ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಈಗ ಒಂದು ಬೀಡನ್ನ ಆ್ಯಡ್ ಮಾಡ್ತೀನಿ. ಒಂದು ಬೀಡನ್ನ ತೊಗೊಂಡು ದಾರದಲ್ಲಿ ಪೋಣಿಸ್ತೀನಿ. ನಾನು ಇವಾಗ ಪೋಣಿಸ್ಬಿಟ್ಟು ಬೀಡ್ ಲಾಕ್ ಮಾಡ್ತೀನಿ. ಬೀಡ್ ಲಾಕ್ ಮಾಡೋದು ಮರಿಬೇಡಿ, ಯಾಕಂದರೆ ಆ ಬೀಡ್ ಬ್ಯಾಕ್ ಸೈಡ್ ದಾರ ನಮಗೆ ನೆಕ್ಸ್ಟು ಬೇಕಾಗುತ್ತೆ. ಇಲ್ಲಿ ನೋಡಿ ದಾರ ಇದೆಯಲ್ಲ, ಇದು ಇಂಪಾರ್ಟೆಂಟ್. ನೀವು ಲಾಕ್ ಮಾಡೋದು ಮಾತ್ರ ಮರೆಯೋದಕ್ಕೆ ಹೋಗಬೇಡಿ. ಆದಷ್ಟು ಲಾಕ್ ಮಾಡಿ ಬೀಡನ್ನ ಆಮೇಲೆ ಬಟ್ಟೆಗೆ ಲಾಕ್ ಮಾಡಿ. ಮತ್ತು 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 5, 6 ಚೈನು ಮತ್ತು ಬಟ್ಟೆಗೆ ಲಾಕ್. ಮತ್ತೆ 6 ಚೈನ್ ಹಾಕಬೇಕು. ಜಸ್ಟ್ ನೋಡಿ ಇಲ್ಲಿ ಎಲ್ಲೂ ಏನು ನಿಮಗೆ ಕನ್ಫ್ಯೂಸ್ ಆಗೋಂಥದ್ದಿಲ್ಲ. ಫಸ್ಟಿಗೆ 2 ಟೈಮು 6 ಚೈನ್ ಹಾಕಬೇಕು. ಅದಾದ ನಂತರ ಒಂದು ಬೀಡ್ ಮತ್ತು 3 ಟೈಮ್ಸು 6 ಚೈನ್ ಹಾಕಬೇಕು. 3 ಟೈಮ್ಸ್ ಹಾಕಬೇಕು. ನೋಡಿ ನಾನು ಕನ್ಫ್ಯೂಸ್ ಮಾಡ್ಕೊಂಡು ದಾರ ಎತ್ಕೊಂಡಿದ್ದೆ, ಬಟ್ ಇಲ್ಲಿ 3 ಟೈಮ್ಸು ನಾವು ಕನ್ಫ್ಯೂಸ್ ಮಾಡ್ಕೊಂಡು ನಾನು ಹಾಕಿಬಿಟ್ಟೆ. ಬಟ್ ಆಮೇಲೆ ಮತ್ತೆ ತೆಗೆದುಬಿಟ್ಟು ನಾನು ಹಾಕಿದ್ದೀನಿ. ಮತ್ತು 6 ಚೈನ್ಗಳನ್ನ ಹಾಕಬೇಕು. ಪ್ರತಿಯೊಂದು ಸರಿನೂ ಸಹ 6 ಚೈನ್ಗಳನ್ನ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ಫಸ್ಟಿಗೆ ಮಾತ್ರ 2 ಸರಿ 6 ಚೈನ್ ಬರುತ್ತೆ. 2 ಸರಿ 6 ಚೈನು. ಅದಾದ ನಂತರ 6 6 6 3 ಟೈಮ್ಸ್ ಬರಬೇಕು. ನೋಡಿ ಇಲ್ಲಿ ನಾನು ಕಂಪ್ಲೀಟ್ ಮಾಡ್ಕೊಂಡು ಹೋಗಿದ್ದೇನೆ. ಅದೇ ಥರನೇ 1 2 3 ಟೈಮ್ಸು 6 ಚೈನ್ ಬರಬೇಕು. ಲಾಸ್ಟಿಗೂ ನಾನು ಎಂಡಿಂಗ್ನಲ್ಲೂ ಅದೇ ಥರನೇ ಕಂಪ್ಲೀಟ್ ಆಗಾಯಿತು. ಪ್ರತಿಯೊಂದು ಬೀಡ್ ಆದಮೇಲೆ 3 ಟೈಮ್ಸ್ 6 ಚೈನ್ ಮಾಡಿ. ನೋಡಿ ಅದು ನಾನು ವೀಡಿಯೋ ಮಾಡಿದ್ನಲ್ಲ, ಅಲ್ಲಿನ ನಾನು ತೆಗೆದುಬಿಟ್ಟು ಮತ್ತೆ ಹಾಕಿದ್ದೀನಿ. ನೋಡ್ಬೋದು 6 ಚೈನು ಫಸ್ಟಿಗೆ. ಇದು ಕನ್ಫ್ಯೂಸ್ ಮಾಡ್ಕೋಬೇಡಿ. 6 ಚೈನ್ ಫಸ್ಟಿಗೆ ನಾನು 2 ಹಾಕಿದ್ನಲ್ಲ, ಬಿಚ್ಚಿಬಿಟ್ಟು ನಾನು ಹಾಕಿದ್ದೀನಿ. ಫಸ್ಟಿಗೆ 6 ಚೈನ್ 1 ಟೈಮು, ಅದಾದಂಥ ಒಂದು ಸರಿ ಬೀಡ್, ಅದಾದಮೇಲೆ ಮತ್ತು 3 ಟೈಮ್ಸು 6 ಚೈನ್ ಹಾಕಬೇಕು. ಕನ್ಫ್ಯೂಸ್ ಆಯಿತು ಅಂದರೆ ಇಲ್ಲಿಂದ ನೀವು ನೋಡ್ಕೋಬೋದು, ನೀವು ಗೊತ್ತಾಗುತ್ತೆ. 6 ಚೈನ್ ಒಳಗಡೆಗೆ 2 ಸರಿ ಸಿಂಗಲ್ ಕ್ರೋಶೆಟ್ ಹಾಕಿ ಲಾಕ್ ಮಾಡಿದ್ದೀನಿ. ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಬೀಡ್ ಬ್ಯಾಕ್ ಸೈಡ್ ಇದೆಯಲ್ಲ, ಇದನ್ನು ಒಳಗಡೆ ಸೂಜಿನ ತೂರಿಸ್ಬಿಟ್ಟು ದಾರ ತಂದು ಸ್ವಲ್ಪ ಲೆಂತಿಯಾಗಿ ದಾರ ಎಳ್ಕೊಂಡು 2ರಿಂದ 1 ಕಂಬ ಹಾಕಬೇಕು. ಸ್ವಲ್ಪ ಲೆಂತಿಯಾಗಿ ಎಳ್ಕೊಳ್ಳಿ, ಯಾಕಂದರೆ ಇಲ್ಲಿ 6 ಚೈನ್ ಹಾಕಿರ್ತೀವಲ್ಲ ನಾವು, ಅದಕ್ಕೆ ನಾವು 2 ಸರಿ ಸಿಂಗಲ್ ಕ್ರೋಶೆಟ್ ಹಾಕಿರ್ತೀವಿ. ಒಂದು 5 ಚೈನ್ ಎಷ್ಟು ಬರುತ್ತೋ ಅಷ್ಟು ಲೆಂತ್ನಲ್ಲಿ ದಾರನ ಎಳ್ಕೊಂಡ್ಬಿಟ್ಟು ಕಂಬಗಳನ್ನ ಹಾಕಬೇಕು. ಇಲ್ಲಿ ಟೋಟಲಾಗಿ ನಾನು 6 ಕಂಬಗಳನ್ನ ಹಾಕ್ತೀನಿ. 2ರಿಂದ 1 ಮತ್ತು ಸೂಜಿ ಮೇಲೆ ದಾರ ತಗೋಬೇಕು. 2ರಿಂದ 1 ಸೂಜಿ ಮೇಲೆ ದಾರ ತಗೋಬೇಕು. 2ರಿಂದ 1 ಕಂಬನ ತೆಗಿಬೇಕು. ಇಲ್ಲಿ ನೋಡಿ ನಾನು ಕೌಂಟ್ ಮಾಡ್ತೀನಿ. ಟೋಟಲಾಗಿ 6 ನಮಗೆ ಕಂಬ ಆದಮೇಲೆ 2 ಚೈನ್ ಹಾಕ್ತೀನಿ. 2 ಚೈನ್ ಹಾಕ್ಬಿಟ್ಟು ಸೂಜಿ ಮೇಲೆ ಮತ್ತೆ ಒಂದು ಸರಿ ದಾರ ತೊಗೊಳ್ತೀನಿ. 2 ಚೈನ್ ಹಾಕಿದ್ಮೇಲೆ ಸೂಜಿ ಮೇಲೆ ದಾರ ತೊಗೊಂಡು
ಇಲ್ಲಿ ಏನು ದಾರ ಇತ್ತಲ್ಲ ಮತ್ತು ಆ ಬೀಡ್ ಹಿಂದ್ಗಡೆಗೆ ಮತ್ತು ಕಂಬಗಳನ್ನ ಹಾಕ್ತೀನಿ. ಇಲ್ಲಿ ನೋಡಿ ಸಹ ನಾನು ಟೋಟಲು 6 ಕಂಬಗಳನ್ನ ಹಾಕ್ತೀನಿ. ಕನ್ಫ್ಯೂಸ್ ಮಾಡ್ಕೊಳೋದಕ್ಕೆ ಹೋಗಬೇಡಿ. ಬೇಸ್ ಲೈನು ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗಿ ಬಿಚ್ಚಿಬಿಟ್ಟು ಮತ್ತೆ ಹಾಕಿದ್ದೆ ನಾನು. ಫಸ್ಟಿಗೆ 6 ಚೈನ್ ಹಾಕಬೇಕು, ಒಂದು ಬೀಡ್ ಹಾಕಬೇಕು, ನಂತರ 6 6 6 3 ಟೈಮ್ಸು ಮತ್ತು ಲಾಕ್ ಆದಮೇಲೆ ಒಂದು ಬೀಡನ್ನ ಹಾಕಿ ಅದೇ ಥರನೇ ಬೇಸ್ ಲೈನ್ನ ಕಂಪ್ಲೀಟ್ ಮಾಡ್ಕೊಳ್ಬೇಕು. ಫಸ್ಟಿಗೆ ಮಾತ್ರ ಒಂದು ಟೈಮ್ ಮಾತ್ರ 6 ಚೈನ್ ಹಾಕಿ ನೋಡಿ. ಇಲ್ಲಿ 2 ಚೈನ್ ಆದಮೇಲೆ ನಾನಿಲ್ಲಿ 6 ಕಂಬಗಳನ್ನ ಹಾಕಿದ್ದೀನಿ. 1 2 3 4 5 ಆಯಿತು. ಇನ್ನೂ ಒಂದು ಹಾಕ್ತಾಯಿದ್ದೀನಿ. 6ನೇ ಕಂಬ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಈ 6 ಚೈನ್ ಇತ್ತಲ್ಲ ಬೀಡ್ ಆದಮೇಲೆ ಇದ್ರ ಒಳಗಡೆಗೆ ಈ ಆರ್ಚ್ನ ನಾನು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ನೋಡಿ ಒಂದು ಮಿನಿ ಆರ್ಚ್ ಬರುತ್ತೆ, ಅಂದರೆ ಒಂದು ಸ್ಮಾಲ್ ಆರ್ಚ್, ಅಂತ ಬಿಗ್ ಅಲ್ಲ ಸ್ಮಾಲ್ ಅಲ್ಲ ಮೀಡಿಯಮ್ ಸೈಜ್ ಇರೋಂಥ 2 ಚೈನ್ ಆದಮೇಲೆ 6 ಚೈನು ನೋಡಿ. 2 ಸಿಂಗಲ್ ಕ್ರೋಶೆಟ್ಟು, 6 ಕಂಬ, 2 ಚೈನು ಮತ್ತು 6 ಕಂಬ, 6 ಚೈನಿಂದ ಏನು ಬೇಸ್ ಲೈನ್ ಇತ್ತು ಅದರೊಳಗಡೆ ಲಾಕ್ ಆದಮೇಲೆ ಇವಾಗ ಮತ್ತೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಈ ನೆಕ್ಸ್ಟ್ ಇನ್ನೊಂದು 6 ಚೈನ್ ಒಳಗಡೆಗೆ ಮತ್ತೆ ಕಂಬಗಳನ್ನ ಹಾಕಬೇಕು. 2ರಿಂದ 1 2ರಿಂದ 1 ಆ ಥರನೇ ಕಂಬನ ಇಲ್ಲಿ ನೀವು ಟೋಟಲಾಗಿ 5 ಕಂಬಗಳನ್ನ ಹಾಕ್ತೀನಿ. ಫಸ್ಟಿಗೆ ನಾನು 5 ಕಂಬಗಳನ್ನ ಹಾಕಬೇಕು. 3 ಆಯಿತು. ಈಗ 4ನೇ ಕಂಬ. ವಿಡಿಯೋ ತುಂಬ ಸ್ಲೋ ಅನಿಸಿದರೆ ಫಾಸ್ಟ್ ಮಾಡ್ಕೊಳ್ಬೇಕಂದ್ರೆ ಆಪ್ಷನ್ಸ್ನಲ್ಲಿ ಇರುತ್ತೆ ನಿಮಗೆ. ನಿಮ್ಮ ಯೂಟ್ಯೂಬಿಂದು ಏನು 3 ಡಾಟ್ಸ್ ಇರುತ್ತಲ್ಲ ಮೇಲೆ, ಅಲ್ಲಿ ನೋಡಿಕೊಂಡು ನೀವು ಫಾಸ್ಟು ಮತ್ತು ಸ್ಲೋ ಮಾಡ್ಕೋಬೋದು. 5 ಕಂಬ ಆದಮೇಲೆ ನಾನಿಲ್ಲಿ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಮೀಡಿಯಮ್ ಸೈಜ್ ಬೀಡನ್ನ ತೊಗೊಳ್ತಾ ಇದ್ದೀನಿ. ತುಂಬ ಚಿಕ್ಕದು ಬೇಡ, ಮೀಡಿಯಮ್ ಸೈಜ್ ಬೀಡ್ ತೊಗೊಂಡು ಬೀಡ್ ಹಾಕಿ ಬೀಡ್ ಲಾಕ್ ಏನು ಬೇಡ, ಹಾಗೆ ಡೈರೆಕ್ಟಾಗಿ ಮತ್ತೆ ಆ 6 ಚೈನ್ ಒಳಗೆ ಮತ್ತೆ 5 ಕಂಬಗಳನ್ನ ಹಾಕಬೇಕು. ಸೂಜಿ ಮೇಲೆ ಒಂದು ಸರಿ ದಾರ ತೊಗೋಬೇಕು. 2ರಿಂದ 1 2ರಿಂದ 1 ಇದೇ ಥರನೇ ಇಲ್ಲಿ ನಾವು ಕಂಬಗಳನ್ನ ಹಾಕ್ಕೊಂಡು ಹೋಗ್ಬೇಕು. 5 ಕಂಬ ಹಾಕಿಬಿಟ್ಟು ನೆಕ್ಸ್ಟ್ ಏನು 6 ಚೈನ್ ಇರುತ್ತಲ್ಲ ಅದ್ರ ಒಳಗಡೆ ಈ ಆರ್ಚ್ನ ಕಂಪ್ಲೀಟ್ ಮಾಡಿ ಲಾಕ್ ಮಾಡಬೇಕು. 5 ಕಂಬಗಳಾಯಿತು. ಈಗ ನೋಡಿ ಇಲ್ಲಿ 6 ಚೈನ್ ಇದೆಯಲ್ಲ, ಈ 6 ಚೈನ್ ಒಳಗಡೆ ಇಲ್ಲಿ ನಾನು ಈ ಆರ್ಚ್ನ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಇವಾಗ ಒಂದು ಬಿಗ್ ಆರ್ಚ್, ಒಂದು ಸ್ಮಾಲ್ ಆರ್ಚ್ ಬರುತ್ತೆ. ಇಲ್ಲಿ ಏನು 2 ಚೈನ್ ಹಾಕಿದ್ವಲ್ಲ ಅಲ್ಲಿ ಕುಚ್ಚು ಹಾಕಿ ತೋರಿಸ್ತೀನಿ ನಾನು. ಅದಕ್ಕೆ 127 ದಾರ ತೊಗೊಳ್ಳಿ ಅಥವಾ 117 ದಾರ ತೊಗೊಂಡ್ರೆ ಸಾಕು. ಸೂಜಿ ಮೇಲೆ ಒಂದು ಸರಿ ದಾರ ತೊಗೋಬೇಕು. ಇಲ್ಲಿ ಬೇಕಂದರೆ ನೀವು ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಟ್ರಿಬಲ್ ಕ್ರೋಶೆನೂ ಹಾಕ್ಬೋದು. ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಆರ್ಚ್ ಬರುತ್ತೆ. ಬಟ್ ಇದು ಕರೆಕ್ಟ್ ಅನಿಸ್ತು ನಂಗೆ, ಹಂಗಾಗಿ ನಾನಿಲ್ಲಿ ಮಾಮೂಲಿ ಕಂಬಗಳನ್ನೇ ಹಾಕ್ಬಿಟ್ಟು ಸ್ವಲ್ಪ ಲೆಂತಾಗಿ ಎಳ್ಕೊಂಡು ಆರ್ಚ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. 6 ಕಂಬಗಳ ಆದಮೇಲೆ 2 ಚೈನ್ ಹಾಕಬೇಕು. ಏನು ಬೀಡ್ ಇದೆಯಲ್ಲ ಆ ಬೀಡ್ ಹಿಂದ್ಗಡೆ ಹಾಕೋವಂಥದಕ್ಕೆ ಮಾತ್ರ ನಾವು 6 ಕಂಬಗಳನ್ನ ಹಾಕ್ತೀವಿ. ಹಾಕಿಬಿಟ್ಟು 2 ಚೈನ್ ಹಾಕ್ತೀನಿ. 2 ಚೈನ್ ಹಾಕಬೇಕು. ಮತ್ತು ಸೂಜಿ ಮೇಲೆ ದಾರ ತೊಗೋಬೇಕು. ಆ ದಾರದೊಳಗೆ ಬೀಡ್ ಲಾಕ್ ಮಾಡಿದ ದಾರ ಇತ್ತಲ್ಲ ಆ ದಾರಕ್ಕೆ ಮತ್ತೆ ಕಂಬಗಳನ್ನ ಹಾಕ್ಕೊಂಡು ಹೋಗ್ಬೇಕು. 6 ಕಂಬಗಳನ್ನ ಹಾಕಬೇಕು. ಕನ್ಫ್ಯೂಸ್ ಮಾಡ್ಕೊಳೋದಕ್ಕೆ ಹೋಗಬೇಡಿ. ಫಸ್ಟ್ ಮಧ್ಯದಲ್ಲಿ ಬರುತ್ತಲ್ಲ, ಏನು ಸ್ಮಾಲ್ ಸೈಜ್ ಬರುತ್ತಲ್ಲ ಅದಕ್ಕೆ ಮಾತ್ರ ನಾವು 5 ಕಂಬಗಳನ್ನ ಹಾಕ್ತೀವಿ. ಇಲ್ಲಿ ದಾರ ಸ್ವಲ್ಪ ಗಂಟು ಕಟ್ಕೊಳ್ತಾ ಇರೋದ್ರಿಂದ ನನಗೆ ಸರಿಗೆ ಬರ್ತಾ ಇರಲಿಲ್ಲ. ಇವಾಗ ಕ್ಲಿಯರ್ ಆಯಿತು. 2ರಿಂದ 1 2ರಿಂದ 1 ಇದೇ ಥರನೇ ಇಲ್ಲಿನೂ ಸಹ 6 ಕಂಬಗಳನ್ನ ಹಾಕಿಬಿಟ್ಟು ನೆಕ್ಸ್ಟ್ 6 ಚೈನ್ ಒಳಗಡೆಗೆ ಇದನ್ನು ಲಾಕ್ ಮಾಡಬೇಕು. ಬೇಸ್ ಲೈನ್ ಒಳಗಡೆಗೆ. ಬೇಸ್ ಲೈನ್ನ ಕನ್ಫ್ಯೂಸ್ ಮಾಡ್ಕೊಳೋದಕ್ಕೆ ಹೋಗಬೇಡಿ. ನಾನು ಹೇಳಿದ್ನಲ್ಲ ಅದೇ ಥರನೇ ಕಂಪ್ಲೀಟ್ ಮಾಡ್ಕೊಂಡು ಹೋಗಿ. ಬೇಸ್ ಲೈನ್ ಫುಲ್ಲು 6 ಚೈನ್ ಅಷ್ಟೇ, ಏನು ಕನ್ಫ್ಯೂಸ್ ಆಗೋಂಥದ್ದಿಲ್ಲ. 6 ಕಂಬ ಆದಮೇಲೆ ಈ 6 ಚೈನ್ ಒಳಗಡೆಗೆ ಲಾಕ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೋಬೇಕು. ನೆಕ್ಸ್ಟ್ 6 ಚೈನ್ ಒಳಗಡೆಗೆ ಕಂಬಗಳನ್ನ ಹಾಕಬೇಕು. 5 ಕಂಬ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಬೀಡ್ ಲಾಕ್ ಬೇಡ, ಹಾಗೇ ಡೈರೆಕ್ಟಾಗಿ ಮತ್ತೆ ಕಂಬಗಳನ್ನ ಹಾಕ್ಕೊಂಡು ಹೋಗಬೇಕು. ಇಲ್ಲಿ 5 ಕಂಬಗಳು ಬರುತ್ತೆ. 6 ಬೇಡ, ತುಂಬ ಹತ್ರ ಆಗಿಬಿಡುತ್ತೆ. ಹಂಗಾಗಿ 5 ಆದರೆ ಕರೆಕ್ಟಾಗಿ, ಯಾಕಂದರೆ ಒಂದು ಬೀಡನ್ನ ಆ್ಯಡ್ ಮಾಡ್ತೀವಲ್ಲ ನಾವು ಅಲ್ಲಿಗೆ, ಅದು ಕರೆಕ್ಟಾಗಿ ಕೂರುತ್ತೆ. ಹಂಗಾಗಿ 5 ಕಂಬ ಆದಮೇಲೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡಿ ಮತ್ತು ಸೂಜಿ ಮೇಲೆ ದಾರ ತೊಗೊಳ್ಳಿ. ಹಾಗೆಯೇ 2ರಿಂದ 1 2ರಿಂದ 1 ಕಂಬ ಹಾಕಬೇಕು. ಇದೇ ಥರನೇ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ 6 ಚೈನ್ ಒಳಗಡೆಗೆ
ಈ ಮಿನಿ ಆರ್ಚ್ ಸ್ಮಾಲ್ ಆರ್ಚ್ನ ನೀವು ಕಂಪ್ಲೀಟ್ ಮಾಡ್ಬೋದು. ಲಾಕ್ ಮಾಡಿಬಿಟ್ಟು ನೋಡಿ, ಈ 6 ಚೈನ್ ಒಳಗಡೆಗೆ ಲಾಕ್ ಆದಮೇಲೆ ಈ ಥರ ಕಾಣುತ್ತೆ. ಫುಲ್ ಕಂಪ್ಲೀಟ್ ಆಯಿತು ಡಿಸೈನು. ಇದೇ ಥರನೇ ಫುಲ್ಲು ಮಾಡ್ಕೋಬೇಕು. ಇಲ್ಲಿ ನಾನು ಕುಚ್ಚು ಕಟ್ಟಿ ತೋರಿಸ್ತೀನಿ. 2 ಚೈನ್ ಏನು ಹಾಕಿದ್ನಲ್ಲ ಅಲ್ಲಲ್ಲಿ ಕುಚ್ಚು ಕಟ್ಟಿಬಿಟ್ಟು ತೋರಿಸ್ತೀನಿ ನೋಡಿ. ಟೋಟಲಾಗಿ ಬಂದು ಡಿಸೈನ್ ಈ ಥರ ಇದೆ. ಇಲ್ಲಿ ಒಂದು ಬೀಡು, ಒಂದು ಮೇಲೆ ಒಂದು ಕೆಳಗಡೆ, ನೋಡಿ ಒಂದು ಕೆಳಗೆ ಒಂದು ಮೇಲೆ, ಒಂದು ಕೆಳಗೆ ಒಂದು ಮೇಲೆ, ಈ ಥರ ಜಿಗ್ಜಾಗ್ ಟೈಪ್ನಲ್ಲಿ ಬೀಡ್ಸ್ ಬರುತ್ತೆ. ಇನ್ನೂ ಜಾಸ್ತಿ ಬೀಡ್ಸ್ ಬೇಕು ಅನ್ನೋರು ಇಲ್ಲಿ ಏನು 5 ಕಂಬಗಳನ್ನ ಹಾಕಿ ಒಂದು ಬೀಡ್ ಹಾಕಿದ್ದೀನಲ್ಲ, ಒಂದೊಂದು ಕಂಬಕ್ಕೂ ಒಂದೊಂದು ಬೀಡ್ ಹಾಕಿ ನೀವು ಅದೇ ಥರನೂ ಮಾಡಿ ಕೊಡ್ಬೋದು. ಇಲ್ಲಿ ನಾನು ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ಕಂಪ್ಲೀಟ್ ಆಯಿತು. ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ಸ್ಟಿಫಾಗಿರುತ್ತೆ ಡಿಸೈನು, ಯಾವುದೇ ಬೆಂಡ್ ಆಗೋಂಥ ಚಾನ್ಸಸ್ ಇರಲ್ಲ. ಕುಚ್ಚು ಕಟ್ಟಿದ ಮೇಲೆ ನೋಡ್ಬೋದು ನೀವು, ನೀಟಾಗಿ ಕೂತ್ಕೊಳ್ಳುತ್ತೆ. ಆರ್ಚು ಸಹ ಫಸ್ಟಿಗೆ ನೋಡಿದ್ರಲ್ಲ ವೀಡಿಯೋಲ್ಲೇ ಸ್ವಲ್ಪ ನಾನು ಇಲ್ಲಿ ಈ ಥರದ್ದೇ ಬೀಡ್ಸ್ ಯೂಸ್ ಮಾಡಬೇಕು ಅಂತ ಬೀಡ್ಸ್ನ ಯೂಸ್ ಮಾಡಿ ಹಾಕಿರೋದು. ಟೋಟಲಾಗಿ ಸ್ಯಾರಿ ಬಂದು ಈ ಥರ ಇದೆ. ಡಿಸೈನ್ ಬಂದು ಈ ಥರ ಕಂಪ್ಲೀಟ್ ಆಯಿತು. ಇದಕ್ಕೆ ನೀವು 350ಇಂದ 400ವರೆಗೂ ಚಾರ್ಜ್ ಮಾಡ್ಬೋದು. 2 ಸ್ಟೆಪ್ಪು ಮತ್ತು ಇರೋದ್ರಿಂದ ನೀವು 350ಇಂದ 400ವರೆಗೂ ಚಾರ್ಜ್ ಮಾಡ್ಬೋದು. ಬೇಕಂದರೆ ಇದಕ್ಕೆ ಏನು ಕುಚ್ಚಿದೆಲ್ಲ ಅದ್ರ ಮೇಲ್ಗಡೆ ಸ್ಟೋನ್ ಚೈನು, ಬಾಲ್ ಚೈನ್ ಅದನ್ನು ಸಹ ಬ್ರೈಡಲ್ಸ್ಗೆಲ್ಲ ಸ್ಯಾರಿಗೆ ಹಾಕಿಕೊಟ್ಟಾಗ ನೀವು ಒಂದು 500ವರೆಗೂ ನೀವು ಚಾರ್ಜ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆದಷ್ಟು ಶೇರ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಆದರೂ ಮಾಡ್ಬೋದು, ಕಮೆಂಟ್ ಆದರೂ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.